ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋದಲ್ಲಿ ಲ್ಯಾಟರ್ ಎಂಟ್ರಿ ಅಭ್ಯರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ಇಯರ್ಗಳನ್ನು ಚಾಯ್ಸ್ ಮಾಡ್ಕೊಳ್ಳುವಂಥದ್ದು. ಇಯರ್ಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಲ್ಲಿ 12 ತನಕ ಮಾತ್ರ ಇದೆ. ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು SSLC ಮೇಲೆ 3 ವರ್ಷ ಮಾಡಿರ್ತಾರೆ. ಸೊ ಇನ್ನೊಂದು ವರ್ಷ ನಾವು ಏನು ಮಾಡಬೇಕು, 13 ವರ್ಷ ಬರಬೇಕಿತ್ತಲ್ಲ. ಜಸ್ಟ್ ಇಲ್ಲಿ 12 ಇಯರ್ ಮಾತ್ರ ತೋರಿಸ್ತದೆ. ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಇರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನಾನು KEಗೆ ಕಾಲ್ ಮಾಡಿದ್ದೆ. ಜೊತೆಗೆ ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಪರ್ ದ KEರು ಹೇಳಿದ ಮಾಹಿತಿ ಪ್ರಕಾರ ಏನಂತಂದರೆ, ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಎಲ್ಲವನ್ನು ಸರಿಯಾಗಿ ನೋಡ್ಕೊತೀವಿ. ಆದರೆ ನೀವು ಇವಾಗ ಜಸ್ಟ್ ನೀವು 12th ಅಂತ ಹೇಳಿ, ಇಲ್ಲಿಗೆ ಮ್ಯಾಕ್ಸಿಮಮ್ ಏನಿದೆಯಲ್ಲ 1 to 1ನೇ ತರಗತಿಯಿಂದ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರಲ್ಲ, ಅಲ್ಲಿ ನೀವು 12 ತನಕ ಹಾಕಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ಗಳನ್ನು ಹಾಕಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇವೊಂದು ಕೂಡ ನೀವು ಅಲ್ಲಿ ಚಾಯ್ಸ್ ಮಾಡ್ಕೋಬೇಕಾದ್ರೆ ಎಲ್ಲಿಪ್ಪ ಅಂತಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ತನಕ 10 ತನಕ ಮಾಡ್ಕೊತೀರಿ. ಸೊ ಹೌದಾ, ಅಲ್ಲಿ ಕೂಡ ನೀವು ಏನು ಮಾಡಬೇಕಂತಂದರೆ 12 ತನಕ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ರಿ. ಮುಂದೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕಾದ್ರೆ ಅದನ್ನು ನಾವು ಗಮನಕ್ಕೆ ತೊಗೊಂಬರ್ತೀವಿ ಅಂತ ಇವತ್ತು ಅವರು ಫೋನಲ್ಲಿ ಹೇಳಿರುವಂಥದ್ದು. ನಾವು ಪ್ರತಿ ಸಾರಿ ನೀವು ಕೂಡ ಕಾಲ್ ಮಾಡ್ತಿರ್ತೀರ, ಅದೇ ರೀತಿ ನಾನು ಕಾಲ್ ಮಾಡಿದಾಗ ಸೊ ಇದನ್ನು ಬದಲಾವಣೆ ಮಾಡೋದಿಲ್ಲ ಅವರು. ನಾನು ಅಂದ್ಕೊಂಡಿದ್ದೆ ಇವತ್ತು ಏನಾದರೂ ಕಾಲ್ ಜಾಸ್ತಿ ಹೋಗಿದ್ದಾವೆ, ಏನಾದರೂ ಚೇಂಜ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಇವರು ಇದು ಪ್ರತಿ ವರ್ಷ ಇದೆ, ಈ ವರ್ಷ ಅಂತಲ್ಲ, ಪ್ರತಿ ವರ್ಷವೂ ಕೂಡ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಬಟ್ KEದವ್ರು ಏನು ಮಾಡ್ತಾರೆ, ಅದನ್ನು ಹೆಂಗಾರು ಮಾಡಿ ಮ್ಯಾನೇಜ್ ಮಾಡ್ಕೊಂಡು ಒಟ್ಟು ನಿಮ್ಗೆ ಸೀಟ್ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಕೂಡ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. 12 ತನಕ ಅಷ್ಟೇ ನೀವು ಸಬ್ಮಿಟ್ ಮಾಡಿಬಿಡಿ. 12 ತನಕ ಅಷ್ಟೇ ನೀವು ಏನಪ್ಪ ಅಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ಪ್ರಕ್ರಿಯೆಗೆ ನೀವು ಕಂಟಿನ್ಯೂ ಮಾಡ್ಕೊಳ್ರಿ. ಯಾಕಂತಂದರೆ KEದವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದಾಗ ಇದನ್ನು ಮನಗೊಂಡು ಅವರು ನಿಮಗೆ ಬದಲಾವಣೆಗಳನ್ನು ಕೂಡ ಮಾಡಿಕೊಡಬಹುದು. ಯಾಕಂತಂದರೆ ಇದು ಈಗಾಗಲೇ ಪ್ರೊಸೀಜರಲ್ಲಿ ಇರೋದರಿಂದ ಇದನ್ನು ಮತ್ತೆ ಬದಲಾವಣೆ ಮಾಡೋದು ತುಂಬ ಕಷ್ಟಕರ ಅನ್ನಿಸ್ತಾ ಇದೆ. ನೀವು 12 ತನಕ ಹಾಕಿ ಸಬ್ಮಿಟ್ ಮಾಡಿ. ಮುಂದೆ ಅಲ್ಲಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೇಕಾದ್ರೂ ಕೂಡ ಫಸ್ಟ್ ಇಯರ್, ಸೆಕೆಂಡ್ ಮಾಡ್ಕೋಬೇಕಾದ್ರೆ 12 ತನಕ ಹಾಕಿ ನೀವು ಸಬ್ಮಿಟ್ ಮಾಡಿ. 10th ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಅಲ್ಲಿ ತನಕ ಹಾಕಿ.